ಹಾಂ, ಲೆಟ್ಸ್ ಗೋ ಗೈಸ್, ಹೋಗೋಣ. ಹಾಂ, ಇಲ್ಲೇನೋ ಆಯ್ತು ಗೈಸ್, ಕರ್ಕೊಂಡು ಹೊಂಟವ್ರೆ, ಬೇಗ ಹೋಗೋಣ. ಕ್ರೇಜಿ ವ್ಯೂ ಗೈಸ್ ಇಲ್ಲಿಂದ. ಹೆಂಗಿದೆ ನೋಡಿ ಗೈಸ್ ಇಲ್ಲಿಂದ, ಕ್ರೇಜಿ. ಬನ್ನಿ ಗೈಸ್, ಹೊರಗೆ ಈ ಥರ ನೇಚರ್ನ ಎಕ್ಸ್ಪೀರಿಯನ್ಸ್ ಮಾಡಿ ಟಾಪ್ ಮೇಲೆ ಹೋಗ್ಬೇಕು ಗೈಸ್, ಅಲ್ಲಿ ಮೇಲೆ. ವಾವ್, ಕ್ರೇಜಿ. ಇಲ್ಲಿಂದ ಇನ್ನೂ ಮಸ್ತಾಗಿರುತ್ತೆ. ಶಾರುಖ್ ಸ್ಟೆಪ್ ಮಾಡಿ ಐತಲ್ಲ, ಅಲ್ಲ ಇಲ್ಲಿಂದ ನೋಡ್ದ ಬೆಟ್ಟ ನೋಡಲ್ಲಿ. ಇಲ್ಲಿಂದ ನೋಡಿ, ಝೂಮ್ ಆಗ್ತೀನಿ, ಬೆಟ್ಟ ನೋಡಿ ಇಲ್ಲಿಂದ ಸುತ್ತಲ ಮತ್ತು ಫುಲ್ ಎಲ್ಲ ಬೆಟ್ಟ. ಕ್ಯಾನ್ಸಲ್ ಮಾಡಿದ ಟ್ರಿಪ್ಪು, ಅವ್ನು ಕ್ಯಾನ್ಸಲ್ ಮಾಡಿದ, ಅವೆಲ್ಲ ತಲೆನೇ ಕೆಡ್ಸ್ಕೊಬೇಡಿ. ನಿಮ್ಮ ಹತ್ರ ಬೈಕ್ ಇದೆಯಾ, ಒಬ್ಬರೇ ಇದ್ದೀರಾ, ಸುತ್ತಾಡಿ. ಇಲ್ಲಾಂದ್ರೆ ಮುಚ್ಕೊಂಡಿರ್ಬೇಕಂತೆ. ಬನ್ನಿ ಗೈಸ್, ಹೊರಗೆ ಪ್ರಪಂಚ ನೋಡಿ. ಎಲ್ಲರೂ ಮನೇಲಿ ಕುಂತಿರ್ತಾರೆ ಅಂತ ಹೇಳತ್ತಿಲ್ಲ. ಈಗ ನಾನು ಬಂದೇನಲ್ಲ, ಈ ಥರ ಬೇರೆಯವರು ಬಂದಿರ್ತಾರೆ ಸುತ್ತಾಡೋಕ್ಕೆ. ಈಗ ಅಷ್ಟು ಜನದಲ್ಲಿ ಇನ್ನೊಬ್ರು ಯಾರಾದರೂ ಆ ಥರ ಹೇಳ್ತಾ ಇರ್ಬೋದು, ಬ್ಲಾಗರ್ ಅವರು ಯಾರಾದರೂ ಇರ್ಬೋದು ಅಲ್ಲಿ. ನಾನು ಯಾರಿಗೆ ಹೇಳತ್ತೇನೆ ಅಂದರೆ, ಮನ್ಯಾಗ ಕೂತ್ಕೊಂಡಿರ್ತಾರಲ್ಲ ಸುಮ್ಮನೆ ಪಾಲ್ತು ಮೊಬೈಲ್ ನೋಡ್ಕೊಂತ ಅಂಥವ್ರಿಗೆ ಎಕ್ಸ್ಪೀರಿಯನ್ಸ್. ವಾ ಬ್ರೋ, ಇಲ್ಲಿ ನೋಡಿ, ಇಲ್ಲಿ ಹೆಂಗಿತ್ತು, ಇಲ್ಲಿ ಹೋಗೋಣ ಬಾ, ಇಲ್ಲಿ ಮುಂದೆ ಬಾ. ವಾವ್, ಕ್ರೇಜಿ ಬ್ರೋ. ನಾವು ಟಾಪ್ ಮೇಲೆ ಹೋಗ್ಬೇಕು, ಅಲ್ಲಿ ಹೋಗಿ ತೋರಿಸ್ತೇನೆ ನಿಮ್ಗೆ. ಅಲ್ಲಿಂದ ಇನ್ನೂ ಸೈ ಕಾಣುತ್ತೆ ವ್ಯೂ ನಿಮಗೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ಬಂಡೆ ಎಲ್ಲ ಹತ್ತಿ ಬರಬೇಕು, ಕಾಡಲ್ಲಿ ಮುಳ್ಳಲ್ಲಿ ಹಿಂಗೆ ಈ ಥರ ಜಾಗದಲ್ಲಿ. ದುಡ್ಡು ಮಾಡಲಿ, ಅದು ದುಡ್ಡು ಮಾಡೋದು ಅಂತಂದ್ರೆ ಅದರಲ್ಲಿ ಟೈಮ್ ವೇಸ್ಟ್ ಮಾಡಬೇಕು. ಮಾಡಬೇಕಿದ್ದ ತಕ್ಷಣ ಮಜಾ ಮಾಡೋದಂದ್ರೆ ಪಾಲ್ತು ಅಲ್ಲಿ ದುಡ್ಡು ವೇಸ್ಟ್ ಮಾಡೋದಲ್ಲ. ಈ ಥರ ಇಲ್ಲಿ ನೇಚರ್, ಈ ಥರ ಯಾವಾಗ ಹೋಗ್ತೇವೆ ಅಂತ ಗೊತ್ತಿಲ್ಲ, ಆರಾಮ್ ಎಂಜಾಯ್ ಮಾಡಬೇಕು. ನಂದು ಎಷ್ಟೋ ಸಲ ಡಿಲೇ ಆಗಿದೆ, ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಸುಮಾರು ಸಲ ಅಂದ್ಕೊಂಡಿದ್ದೀನಿ ಗೈಸ್. ಯಾರು ಬರ್ತಾನೆ ಇರಲಿಲ್ಲ, ಡಿಸೈಡ್ ಮಾಡಿಬಿಟ್ಟೆ ಅದಕ್ಕೆ ನಾನು ಯಾರಾದರೂ ಬರಲಿ ಬಿಡಲಿ, ಸುಮ್ಮನೆ ಒಬ್ಬನೇ ಆದರೂ ಹೋಗ್ತೇನೆ ಅಂತ. ಆಮೇಲೆ ಮತ್ತೆ ಇವರು ಬರ್ತೇನೆ ಅಂದರೆ ನಡೀರೋ ಹೋಗೋಣ ಇಬ್ಬರು ಅಂತ ಬಂದ್ವಿ ಅಷ್ಟೇ. ಇವತ್ತು ಸಂಡೇ ಅಲ್ಲ, ಇವತ್ತು ಸಂಡೇ, ನಾಳೆ ಮತ್ತೆ ಮಂಡೇ, ನಾಳೆ ಮತ್ತೆ ವರ್ಕ್ ಮಾಡಲೇಬೇಕು. ರಜೆ ಇದ್ದಾಗ ಮನೇಲಿ ಕೂತ್ಕೊಳ್ಳೋ ಬದಲಿ ರೂಮಲ್ಲಿ ಮಲ್ಕೊಳ್ಳೋ ಬದಲಿ ಎಂಜಾಯ್ ಮಾಡೋ. ಕ್ರೇಜಿ ಇಲ್ಲಿ ಹೋಗ್ಬೇಕು ಗೈಸ್. ಈಗ ಹೋಗೋಣ, ಇಲ್ಲೊಂದು ಕ್ರೇಜಿ ವ್ಯೂ ಗೈಸ್ ನೋಡಿ. ಇಲ್ಲಿ ಹೋಗೋಕ್ಕೆ ಸ್ವಲ್ಪ ಕೆತ್ತಿದ್ದಾರೆ, ಪುಟ್ರೆಸ್ಟ್ ಮಾಡಿದ್ದಾರೆ. ಬ್ರೋ, ನಾವು ಇವತ್ತು ಬರಲ್ಲ ಅಂದ್ರೆ ಮಿಸ್ ಮಾಡ್ಕೊತಿದ್ವಿ ಅಲ್ಲ. ಆದರೂ ಏನಂತ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ನಮ್ಗೆ. ಫಾಗ್ ಇರುತ್ತೆ, ಕ್ಲೌಡ್ ಇರುತ್ತೆ, ಇಲ್ಲೆಲ್ಲ ಫುಲ್ ಕ್ಲೌಡ್ ಇರುತ್ತೆ ಅಂತ ಬಂದ್ವಿ ಗಾಯ್ಸ್. ಬಂದ್ವಿ, ಸನ್ರೈಸು ಇಲ್ಲ, ಕ್ಲೌಡು ಇಲ್ಲ, ಲೈಟಾಗಿ ಒಂಚೂರು ಫಾಗ್ ಇದೆ ಅಷ್ಟೇ. ಆದರೂ ಕ್ರೇಜಿ ಎಕ್ಸ್ಪೀರಿಯನ್ಸ್.
ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇರುತ್ತೆ ಅಂತ. ನಾನು ಇನ್ಮೇಲೆ ಒಂದೇ ದಿನ ರಜೆ ಸಿಗಲಿ ಟ್ರೆಕ್ಕಿಂಗ್ ಮಾಡ್ತೀನಿ. ನಾವು ಜಸ್ಟ್ ಬರೀ ಒನ್ ಡೇ ನನಗೆ ಸಿಕ್ಕರೆ ಹೊರಗಡೆ ಸುತ್ತಾಡಕ್ಕೆ ಬರ್ತೀನಿ. ನಿಮಗೀಗ ಇವ್ನು ಯಾಕೆ ಇಷ್ಟ ಹಿಂಗೆ ಹೇಳ್ತಾ ಇದ್ದಾನೆ, ಏನು ಅಂಥದ್ದು ಏನೈತಲ್ಲಿ ಅಂತ ಹೇಳ್ತಾ ಇರ್ಬೋದು. ಇಲ್ಲಿ ಬಂದರೆ ಆ್ಯಕ್ಚುಲಿ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿದೆ ಅಂತ. ನೋಡಿ ಎಲ್ಲ ಮೇಲೆ ಸ್ಟೆಪ್ ಮಾಡಿದ್ದಾರೆ. ಇಲ್ಲಿ ಅಷ್ಟೇ ಸ್ಟೆಪ್ ಮಾಡೋರು ಇವರು. ಕ್ರೇಜಿ. ಅಲ್ಲದಲ್ಲ ಹೋದ್ರಲ್ಲ ಅಲ್ಲಿ ಹೋಗ್ಬೋದು. ಬಾ ಕ್ರೇಜಿ ಗೈಸ್. ಇದು ಹೆಂಗಿದೆ ನೋಡಿಲ್ಲಿ, ಇದ್ರೊಳಗೆ ಹೋಗ್ಬೇಕು ಆ್ಯಕ್ಚುಲಿ. ಅಲ್ಲ ಈ ಕಲ್ಲು ಮಹೇಶ್ ಬ್ರೋ ಬಾ ಗೈಸ್, ಈ ಕಲ್ಲು ನೋಡಿ ಏನು ಸಪೋರ್ಟ್ ಇಲ್ಲ. ಅಲ್ಲ ಈ ಕಲ್ಲು ನೋಡಿಲ್ಲಿ ಏನು ಸಪೋರ್ಟ್ ಇಲ್ಲ, ಬಿದ್ದರೆ ಮಧ್ಯದಲ್ಲಿ ಸಿಕ್ಕಾಕೊಂಡು. ಕ್ರೇಜಿ. ಇಲ್ಲ ಅಲ್ಲಿ ಓಪನ್ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಹೋಗುವ. ವಾವ್ ಗೈಸ್, ಆ್ಯಕ್ಚುಲಿ ನಾವು ಅಲ್ಲಿ ಆ ಬೆಟ್ಟಕ್ಕೆ ಹೋಗ್ಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ, ಗಾಡ್ಸ್ ಪ್ಲ್ಯಾನ್. ಹೋಗೋಣ ಬೇಕಂದ್ರೆ ಅಲ್ಲಿ 9 o'clock ಓಪನ್ ಆಗುತ್ತಂತೆ. ಅದಾದಮೇಲೆ ಅಲ್ಲಿ ಹೋಗೋಣ, ತೋರಿಸ್ತೇನೆ ನಿಮ್ಗೆ ಅಲ್ಲಿ ಹೋಗಿನು. ಅಂದಾಗ ಆಲ್ರೆಡಿ ಬ್ಯಾಟ್ರಿ ಚಾರ್ಜಿಂಗ್ ಕಮ್ಮಿ ಆಗಿದೆ, ಬ್ಯಾಟ್ರಿ ಲೋ ಆಗಿದೆ. ಮತ್ತು ಕೆಳಗೆ ಹೋಗಿ ಇವಾಗ ಚಾರ್ಜಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಆ ಬೆಟ್ಟಕ್ಕೆ ಹೋಗ್ಬೇಕು ನಾವು. ಕ್ರೇಜಿ ವ್ಯೂ ನೋಡಿ ಗಾಯ್ಸ್ ಇಲ್ಲಿಂದ. ವಾವ್ ಕ್ರೇಜ್. ಹಿಂಗಿದೆ ನೋಡಿ ಇಲ್ಲೆಲ್ಲ. ಹೆಂಗೆ ಅನ್ಸತ್ ಬ್ರೋ ಬಂದಿದ್ದಕ್ಕೆ? ಕೆಳಗಡೆ ಬಿದ್ದರೆ ಹೆಂಗಾಗುತ್ತೆ ಅಂತ. ಬಿದ್ದರೆ ಹೋಯ್ತು ಅಷ್ಟೇ, ಏನು ಸಿಗಲ್ಲ. ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಇಲ್ಲಿ ಬಂದು ಅಂತ ಕೇಳಿದ್ರೆ, ಇಲ್ಲಿಂದ ಬಿದ್ದರೆ ಹೆಂಗೈತೆ ಅಂತಂದು ಯೋಚನೆ ಮಾಡತ್ತ. ವ್ಯೂ ನೋಡಿ ಅಲ್ಲಿ ಹೆಂಗೆ ಕ್ರೇಜಿ ಆಗಿದೆ. ಬನ್ನಿ ಹೋಗೋಣ. ಕ್ರೇಜಿ ಗೈಸ್. ತೋರ್ಸ್ ಬ್ರೋ, ಹಿಂಗೆ ತೋರ್ಸ ಅಲ್ಲಿ ಹೆಂಗೆ ಕ್ರೇಜಿ ಆಗಿದೆ ನೋಡಿ ವ್ಯೂ. ಟರ್ನ್ ಮಾಡೋಣ ಗೈಸ್. ಏನು ಸೈಗೈತಲ್ಲ. ಇವಾಗ ಬಂದ್ವಿ ಇಲ್ಲೆಲ್ಲ ಚೆನ್ನಾಗಿ ಬಂದಿದ ತಕ್ಷಣ ಹೋಗ್ತೀವಿ. ಅದೇ ನೋಡಲ್ಲಿ ತುದಿಲಿ ಹೆಂಗಿದೆ ಅದೆಲ್ಲ. ಏನು ಮಾಡತ್ತಿ ಬ್ರೋ, ಫೋನ್ ತಗೊಂಡೋಗ್ಬಿಡೋಕೆ ಬಂದವು ಅಲ್ಲ. ಹೋಗೋಣ ಲಾಸ್ಟ್ ಒಂದ್ಸಲ ನೋಡ್ಕೊಂಡ್ಬಿಟ್ಟಿವಿ ಎಲ್ಲ. ಕ್ರೇಜಿ. ಚಲೋ ಬ್ಯಾಟ್ರಿ ಲೋ ಆಗೈತಿ, ಡೈರೆಕ್ಟ್ ಕೆಳಗೆ ಹೋಗಿ ಸಿಗ್ತೀನಿ ನಿಮಗೆ. ಕೆಳಗೆ ಹೋಗ್ತಾ ಇದ್ದೀವಿ ಈಗ. ಬ್ಯಾಟ್ರಿ ಎಷ್ಟು ಪರ್ಸೆಂಟ್ ಐತಣ್ಣ? 6 ಅಲ್ಲ, 6% ಐತಿ. ಬ್ಯಾಟ್ರಿ ಲೋ ಆಗೈತೆ ಆಲ್ರೆಡಿ. ಕೆಳಗೆ ಹೋಗೋಣ ಡೈರೆಕ್ಟ್. ಬನ್ನಿ. ಹೆಲ್ಮೆಟ ವಜ್ಜ ಬಿಡುತ್ತೆ ನಮಗೆ. ಅಲ್ಲೇ ಎಲ್ರು ಅಂಗಡಿಯಾಗಿಟ್ಟು ಬರ್ರಿ ನಾನು.
ಲೆಟ್ಸ್ ಗೋ ಗೈಸ್, ಹೋಗೋಣ ಬನ್ನಿ ಕೆಳಗೆ. ಲೆಟ್ಸ್ ಗೋ ಗೈಸ್, ಹೋಗೋಣ. ಹಾಂ ಗೈಸ್ ನೋಡಿ ಗೈಸ್ ಹೆಂಗಿದೆ ಟ್ರೆಕ್ಕಿಂಗ್, ಯಾವ ಥರ ಇದೆ ಸೈಕ್ ಮಾರ, ಕ್ರೇಜಿ. ಹಾಂ ಅದನ್ನು ತೊಗೊಂಡೇ ಮಾಡ್ತಿ, ತೋರಿಸು. ಚಲೋ ಲೆಟ್ಸ್ ಗೋ. ಕ್ರೇಜಿ ಗೈಸ್, ಬಂದಿದ್ದಕ್ಕೂ ಸಾರ್ಥಕ. ಅಲ್ಲಿ ಹೋಗೋಣ ಹೆಂಗೆ ಬ್ರೋ? ಹಾಂ ಅಲ್ಲಿ ಹೋಗೋಣ ಹೆಂಗೆ? ಕೈ ಮೇಲೆ ಆ ಬೆಟ್ಟಕ್ಕೆ ನೋಡೋಣ. ಇವಾಗ ನಾನು ಕೆಳಗೆ ಹೋಗಿ ಅಲ್ಲಿ ಯಾವ್ದಾರು ಶಾಪಲ್ಲಿ ಎಲ್ಲಾದರೂ ಈಗ ಫೋನ್ ಚಾರ್ಜಿಂಗ್ ಮಾಡಿಕೊಂಡು ಬ್ಯಾಟ್ರಿ ಫುಲ್ ಮಾಡಿಕೊಂಡು ಮತ್ತು ಇನ್ನೊಂದು ಬೆಟ್ಟಕ್ಕೆ ಹೋಗ್ಬೇಕು ನಾನೀಗ. ಇವಾಗ ಆರಾಮ್ ಇಳಿಬೋದಲ್ಲ ಮನೆ ಬ್ರೋ. ನಾನು ಆದರೂ ಮಸ್ತ್ ಎಕ್ಸ್ಪೀರಿಯನ್ಸ್ ಅಪ್ಪ. ಬಾಬಾ ಹೋಗಿ ಬೇಗ. ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ, ನಿಯರ್ ನಿಮಗೆ ಇಲ್ಲಿ ಬರ್ಬೇಕಂದ್ರೆ ಇದು ಲೊಕೇಶನ್ ಕೈವಾರ ಅಂತ. ಕೈವಾರಕ್ಕೆ ಬನ್ನಿ. ಸುಮಾರು ನಿಮ್ಮದು ಇಲ್ಲಿ ಸುಮಾರು ಬೆಟ್ಟ ಇದೆ, ಸುಮಾರು ಹಿಲ್ಸ್ ಇದೆ, ಬರ್ಬೋದು ಆರಾಮಾಗಿ. ಯಾವುದು ನೋಡಲ್ಲ ಐಟಪ್ಪ ಇಲ್ಲಿ ಬಂದು ಕ್ರೇಜಿ ಗೈಸ್. ನಂದಿ ಹಿಲ್ಸ್ ಅಪ್ಪ ಏನು ಸೈಕಲ್ ಬಂದ ನೋಡ. ಎಷ್ಟು ಟರ್ನ್ ಇದೆ ರೋಡ್ ನೋಡಿ ಗೈಸ್, ಫುಲ್ ಕಾಡು ಮಧ್ಯೆ ರೋಡು. ನೋಡಿ ಕೆಳಗೆ ಆ್ಯಕ್ಚುಲಿ ಇಲ್ಲಿಂದ ಅಷ್ಟೊಂದು ಇದು ಇಲ್ಲ, ಮೇಲೆ ಬೆಟ್ಟಕ್ಕೆ ಹೋಗಿ ತೋರಿಸ್ತೆ ನಿಮಗೆ ಹೆಂಗಿದೆ ಅಂತ. ಇದ್ರಾಗ ಒಂಥರ ಗಾಡಿದಾಗಿದೆ. ಹಾಂ ಹಾಂ ಬ್ರೋ ಇವಾಗ ನಾವು ಲೇಟಾಗಿ ಬಂದಿದ್ದೆ ಚಲೋ ಆಯ್ತು, ಇಲ್ಲ ಟ್ರಾಫಿಕಲ್ಲಿ ಸಿಗಾಕೊಂತಿದ್ವಿ. ಓ ಏನಾಯ್ತು ಬ್ರೋ ನಂದಿ ಹಿಲ್ಸ್. ಅಲ್ಲಿಂದ ಡೈರೆಕ್ಟ್ ಎಲ್ಲಿ ಬಂದಿದ್ರೆ ಈಗ ಮೇಲೋಗಿ ತೋರಿಸ್ತೇನೆ ನಿಮ್ಗೆ, ಹೇಳಲ್ಲ ಹೆಸರು, ಆಲ್ರೆಡಿ ಗೊತ್ತಾಯ್ತು. ಹಾಂ ಹಿಲ್ಸ್, ಯಾವ ಹಿಲ್ಸ್? ಯಾವುದೋ ಒಂದು ಹಿಲ್ಸ್ ನಂದಿ ಕ್ರೇಜಿ. ಮೇಲೋಗಿ ತೋರಿಸ್ತೆ ನಿಮ್ಗೆ, ರೋಡೆಲ್ಲ ಹಾಕ್ತೇನೆ ನಿಮ್ಗೆ ನೆಕ್ಸ್ಟ್ ನೋಡಿ, ಸಿನಿಮೆಟಿಕ್ ಹಾಕ್ತೇನೆ ಎಲ್ಲ ನೋಡ್ರಿ. ಸೈ ಕುಮಾರ ಅಯ್ಯಪ್ಪ ಅಲ್ಲ ಬ್ರೋ, ರೋಡ್ ಏನಿತ್ತು ಬ್ರೋ ಅಂತ ಕಮೆಂಟ್ ಏನ ಮಾಡ ಮಾರ ಏನ ಇಲ್ಲ ಬ್ರೋ, ನಾನು ಬಂದಿದ್ದೆ ನೋಡಿದ್ದೆ, ಬಟ್ ನೋಡಿರ್ತಾರ, ಆದ್ರೆ ಎಕ್ಸ್ಪೀರಿಯನ್ಸ್ ಸೈಕ್ ಬ್ರೋ. ಟಿಕೆಟ್ ತೊಗೊಂಡು ಹೋಗೋಣ, ಅಲ್ಲಿ ಟಿಕೆಟ್ ಐತಿ, ಅಲ್ಲಿ ತೊಗೊಂಡು ಹೆಲ್ಮೆಟ್ ಇಟ್ಬಿಟ್ಟು ಹೋಗೋಣ. ಲೆಟ್ಸ್ ಗೋ. ಹೆಲ್ಮೆಟ್ ಅಲ್ಲಿ ಇಡ್ತಾರಲ್ಲ, ನೆಟ್ವರ್ಕ್ ಸಿಗಲ್ಲ. ಏ ಬಾಬು ನೋಡಿ ಗೈಸ್, ಈ ಥರ ಕ್ರೌಡ್ ಇದೆ, ಗೈಸ್ ಬಂದು ಎಂಟ್ರೆನ್ಸ್ ಇಲ್ಲೇ
ಹೋಗೋಣ ಒಳಗೆ. ಲೆಟ್ಸ್ ಗೋ. ಇಲ್ಲಿ ಏನೇನೈತೆ ಒಳಗೆ? ನೀ ಬಂದು ಎಷ್ಟು 3 ಟೈಮ್ ಬಂದಿಯಲ್ಲ ನೀನು? ಏನೇನೈತಿ ಹೇಳಿ. ಹೇಳ್ ಬ್ರೋ, ಇದೇನಾ ನೀರಿನ ವಾಟ್ರದ್ದು? ಇದೆ ನೀವು 3 ಟೈಮ್ಸ್ ಬಂದಾಗ ಹೆಂಗೆ, ಯಾವ ಟೈಮಲ್ಲಿ ಬಂದಿದ್ರಿ ನೀವು? ಬೆಳಗ್ಗೆ ಮಾರ್ನಿಂಗ್ ಹಾಂ, ಸಮ್ಮರ್ ಟೈಮ್. ಸಮ್ಮರ್ ಒಳಗೆ ಬಂದು ಏನು ಮಾಡತ್ತಿದ್ರಿ? ಏನಂತಾರೆ ಬಿಡ ಹೋಗ್ಲಿ ಬಿಡ. ಟೈಮಿಗೆ ಏನಂತಾರೆ ಅದಕ್ಕೆ? ನೀ ಈ ಥರ ಬಿಕ್ಕಲ್ತಾ ಇದ್ರೆ ನಂಗೆ ತಿಕ್ಲಿ ಹಿಡಿದ್ಬಿಡುತ್ತೆ. ಅದೈತಲ್ಲ ಡೈಲಾಗ್. ಅದಕ್ಕೇನಂತ ನಮ್ಗೆ ಗೊತ್ತಿಲ್ಲಲ್ಲ. ಇಲ್ಲಿ ನೀರಿಲ್ಲ ಅಂದರೆ ನೀರಿಲ್ಲ. ಓ ಇಲ್ಲ ಅನ್ಸತ್ತೆ. ಎಷ್ಟು ಇದು ನೋಡಕ್ಕೆ 40 ರೂಪೀಸ್ ಕೊಟ್ಟು ನಾವು ಒಳಗೆ ಹೋಗ್ತಾ ಇದ್ದೀವಿ. ಹಂಗೆ ಇನ್ನೂ ದೂರ ಇದೆ ಅಂತೆ. ಎಷ್ಟು ಕಿಲೋಮೀಟ್ರ್ ಆಗ್ಬೋದು? 5? ಅಲ್ಲ, ಮತ್ತೆ ಇಲ್ಲಿ ಕಾರ್ ಹೋಗ್ತೈತಲ್ಲ, ಗಾಡಿ ಬಿಡಲ್ಲ ಅಂದ್ರೆ ಎಕ್ಸ್ಟ್ರಾ ಬಜೆಟ್ ಐತೆ ಅವ್ರಿಗೆ. ಈಗ ಬಸ್ ನೋಡಿ ತಿರುಗಾಡಿ ಮತ್ತೆ ಹೋಗ್ಬೋದಲ್ಲ ಆರಾಮಾಗಿ. 1 ಕಿಲೋಮೀಟ್ರ್ ಇದ್ದರೆ ಬಸ್ ತರ್ತಾನೆ ನಿನಗೆ ತಿರ್ಸಕ್ಕೆ. ಎಷ್ಟು? 1-2 ಕಿಲೋಮೀಟ್ರ್ ಬಸ್ ತರ್ತಾನೆ ನೀನು ತಿರ್ಸಕ್ಕೆ ಒಳಗೆ. ಮತ್ತು 5 ಕಿಲೋಮೀಟ್ರ್ ಅಂದಲ್ಲ. ಮತ್ತೆ ಅದ್ರ ಸಲ ಬಸ್ ತರ್ತಾನೆ. ಎಲ್ಲಿ ಹಿಂಗೆ ಸ್ಟ್ರೇಟ್ ಹೋಗೋದಾ, ಇಲ್ಲಿ ಹೋಗೋದಾ? ಹಿಂಗ ಅಲ್ಲೇನೈತಿ? ಹಿಂಗೆ ಈಗ ಏನೇನೋ ಇದೆ ಅಂತ. ನಾನು ಫಸ್ಟ್ ಟೈಮ್ ನಂದಿ ಹಿಲ್ಸಿಗೆ ಬಂದಿದ್ದು. ಇನ್ನೊಂದು ಪಾಯಿಂಟ್ ಬೇಕಲ್ಲಿ ಹಾಂ ಅಂತ ಪಾಯಿಂಟ್ ಐತಲ್ಲ. ಈಗ ಹೋದ್ರೂ ಬರೋದಿಲ್ಲ. ಪಾರ್ಲರ್ ಅಲ್ಲ, ಅದು ಕ್ಯಾಂಟೀನ್. ಅದು ಲೆಟ್ಸ್ ಗೋ ಗಾಯ್ಸ್. ಇದು ಸಗದಾಗಿದೆ ಅಂತ ನೋಡಿ. ವಾವ್, ಮಸ್ತ್ ಐತಲ್ಲ ಇದು. ಇಲ್ಲಿಂದ ದೂರ ಹೋಗ್ಬೇಕು ಒಳಗೆ. ಅದು ಹೆಂಗೈತೆ ಹೋಗೋ ಬಂದು ಗೊತ್ತು. ಅಲ್ಲ, ಗಾಳಿ ಇಷ್ಟು ಫೀಟ್ ಇಷ್ಟು ಮೇಲಿದ್ದೀವಿ ಅಂದರೆ ಗಾಳಿ ಹೆಂಗಿರುತ್ತೆ ನೋಡಿ. ಅಲ್ಲಿ ಮೇಲೆ ಗಾಳಿ ಆ ಥರ ಇದೆ. ಮಸ್ತಾಗಿ ವ್ಯೂ ಪಾಯಿಂಟ್ ಇರ್ಬೇಕು. ಹಿಂಗೆ ಹೋಗಿ ಮೇಲ್ಗಡೆ ಬರೋದು. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾವ್ರಿ ಗಾಯ್ಸ್. ಓ ಹಿಂಗ ಸ್ಟೆಪ್ಸ್ ಸೀದಾ ರೂಟ್ ಐತೆ, ದೂರ ಆಗಲ್ಲ. ಏನಕ್ಕೆ ಮತ್ತೆ? ಅಲ್ಲ, ಇದು ದೂರ ಆಗತ್ತೆ, ಅದು ದೂರ ಆಗತ್ತೆ. ಇದು ಒಳಗಡೆ ಅಂದ್ರೆ ಹಿಂಗೆ ಒಳಗಡೆ ಅಡವಿಯಾಗಿನ ಕರ್ಕೊಂಡು ಹೋಗ್ತಾನೆ. ಇದು ಅಂದ್ರೆ ರೂಟ್ ಐತೆ ಒಂದೇ ನಾಲ್ಗಡೆ. ನಂದಿ ಹಿಲ್ಸಿಗೆ ಯಾರ್ಯಾರು ಬಂದಿದೆ ಗಾಯ್ಸ್ ಬೆಂಗಳೂರಲ್ಲಿ ಕಮೆಂಟ್ ಮಾಡಿ. ನಾನಿವತ್ತು ಬಂದಿರೋದು ಫಸ್ಟ್ ಟೈಮ್. ಸೌಂಡ್ ಕಮ್ಮಿ ಕೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಗಾಳಿ ಇದೆ ಫುಲ್ಲು. ಹಾಂ, ನೀವು ಬಂದಿಲ್ಲ ಮಾರೆ. ಏನು ಯಾಕೆ ಸನ್ಸೆಟ್ ಇವಾಗ ಅಲ್ಲಿ ಮೇಲೆ ಹೋಗೋಣ, ಬೆಟ್ಟದ ಮೇಲೆ. ಅಲ್ಲಿ ಎಲ್ಲ ಜನ ಇದ್ದಾರಲ್ಲ, ಅಲ್ಲಿ ಮೇಲೆ ಹೋಗೋಣ. ಲೆಟ್ಸ್ ಗೋ. ಟಿಪ್ಪು ಡ್ರಾಪು ಸನ್ಸೆಟ್ ಅಂತೆ. ಕ್ರೇಜಿ ಕಿಂಗ್ ಅಂತೆ. ಒಂಗೇಮ್ ಕಾದು ಗೋಡೆ ಮೇಲೆ ಏನೇನು ಬರೀತಾರ ಮಾರಯ್ಯ ಅಪ್ಪ. ಗೋಡೆ ಅಲ್ಲಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಇದೇ ಥರ ಅಲ್ಲ, ಮಾರೆ. ಇಲ್ಲಿ ಬಂದರೆ ಇಲ್ಲಿ ಕಾಟ. ಇದು ಗೋಡೆ ಮೇಲೆ ಎಲ್ಲ ಹಂಗೆ ಗೀಚವ್ರೆ. ಏನ್ ವಿಚಿತ್ರಪ್ಪ. ಹಿಂಗೆ ಮೇಲ ಲೆಟ್ಸ್ ಗೋ. ಹೆಂಗಿದೆ ನೋಡು ಗಾಯ್ಸ್ ಇದು.
ಮೇಲೆ ಅಲ್ಲಿಗೆ ಹೋಗ್ಬೇಕು, ಟಾಪ್ ಮೇಲೆ. ಅಲ್ಲಿ ಹೋಗಿ ಅಲ್ಲಿಂದ ವ್ಯೂ ತೋರಿಸ್ತೀನಿ ನಿಮಗೆ. ಸಾಕಾಗಿದೆ. ಬನ್ನಿ ಅಲ್ಲಿ ಮೇಲೆ ಹೋಗಿ ಸಿಗ್ತೀನಿ ಡೈರೆಕ್ಟ್. ಹೊರಗಿನ ಜನ ಎಲ್ಲ ಬರ್ತಾರಲ್ಲ ಇಲ್ಲಿ. ಬೆಳಿಗ್ಗೆ ಬಂದಿದ್ರೆ ಇನ್ನೂ ರಶ್ ಇರೋದಲ್ಲ. ಹಾಂ, ನಾವೇನಾದರೂ ಬೆಳಿಗ್ಗೆ ಅಲ್ಲಿ ಹೋಗೋದಕ್ಕಿಂತ ಫಸ್ಟ್ ಇಲ್ಲಿ ಏನಾದರೂ ಬಂದಿದ್ರೆ ಹೆವಿ ರಶ್ ಇರೋದು. ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟಿವಿ, ಏನು ಮಾಡೋಕ್ಕಾಗಲ್ಲ. ಗೋ. ಅದೆಲ್ಲಿ ಪಾಯಿಂಟಲ್ಲಿ ಬರ್ತದೆ. ಹಾಂ, ಅಲ್ಲೊಂದು ಸಖತ್ತಾಗಿರೋದು ವ್ಯೂ ಪಾಯಿಂಟ್ ಐತೆ. ಅಲ್ಲಿ ಹೋಗ್ಬೇಕಿನ್ನ ಅಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ಹೆಂಗಿದೆಲ್ಲ. ಎಷ್ಟು ಜೋರಾಗಿ ಮಾತಾಡಿದ್ರು ಕೇಳಿಸ್ತಾ ಇಲ್ಲ ಗಾಯ್ಸ್, ಅಷ್ಟು ಗಾಳಿ ಇದೆ. ಲೆಟ್ಸ್ ಗೋ. ಅದಾ ಅಲ್ಲ, ಅದು ಕ್ಲೋಸ್ ಮಾಡಿದ. ಅಲ್ಲೂ ನಿಂದಿರ್ಬೇಕಾ? ಓಪನ್ ಇಲ್ಲ. ಡೈರೆಕ್ಟ್ ಅಲ್ಲಿ ಹೋಗಿ ಅಲ್ಲಿ ತೋರಿಸ್ತೀನಿ ಬನ್ನಿಗ. ಇವ್ರ 3 ಟೈಮ್ಸ್ ಬಂದಾರ. ಯಾವ ವ್ಯೂ ಪಾಯಿಂಟ್ ಎಲ್ಲೈತೆ ಅಂತ ಏನೂ ಗೊತ್ತಿಲ್ಲ. ಈಗ ಅಲ್ಲಿ ಹೋಗೋಣ ಏನು ಇಲ್ಲಿ ಹೋಗೋಣ? ಬಂದೆ ತಿರ್ಗಾ ತಿರ್ಗಾಕ್ ಬಂದೆ ತಿರ್ಗಾಡ್ಬೇಕ ಅಷ್ಟೇ ಮತ್ತೆ. ಅಯ್ಯೋ, ಎಲ್ಲಿ ನೋಡಿದ್ರು ಫೋಟೋ ವಿಡಿಯೋ. ಹಾಂ, ಎಲ್ಲಿ ಆದರೂ ನ್ಯಾಚುರಲ್ ಆಗಿ ಬರಲ್ಲ, ಎಲ್ಲ ರೆಡಿ ಮಾಡಿದಾರಲ್ಲ ಎಲ್ಲ. ಆಲ್ಮೋಸ್ಟ್ ಇಲ್ಲೇನೋ ಆಯ್ತು ಗೈಸ್, ಕರ್ಕೊಂಡು ಹೊಂಟವ್ರೆ. ಬೇಗ ಹೋಗೋಣ. ಇಲ್ಲಿಂದ ಏನೋ ಡೌನ್ ಕಾಣ್ತೈತಪ್ಪ ನೋಡಿ ಫ್ರೆಂಡ್ಸ್. ಟಿಕೆಟ್ ಅಂತ 20 ರೂಪಾಯಿ. ಹಾಂ, ಟಿಕೆಟಾ? ಅದು ಹರಿದು ಕೊಟ್ರು ನೋಡ್ರಿ. ಇದು ಟೋಕನ್ ಗೈಸ್. ಹೆಲ್ಮೆಟ್, ಬೈಕ್ ಹೆಲ್ಮೆಟ್ ಕೊಟ್ವಿ ಇಲ್ಲಿ. ಅದು ನಂಬರ್ ಕೊಟ್ಟಿದ್ದಾರೆ. ಇದು ಕೊಟ್ಟರೆ ವಾಪಸ್ ಹೆಲ್ಮೆಟ್ ಕೊಡ್ತಾರೆ. ಇಲ್ಲೇ ಬ್ರೋ ಕ್ರೇಜಿ. ಇಷ್ಟೇ, ಹಿಂಗಿದೆ ರೋಡು. ಇಲ್ಲಿ ಹೋಗೋಣ. ಹಾಂ, ಯಾವ ಹಿಂಗೆ ನಮಗೆ ಡೆಡ್ ಎಂಡ್ ಲಾಸ್ಟ್. ಅಲ್ಲ, ಈ ರೂಟ್ ಎಲ್ಲಿಗೆ ಹೋಗುತ್ತಿದ್ದು? ಇಲ್ಲಿ ಯಾರೋ ರೀಲ್ಸ್ ಮಾಡ್ತವ್ರು ರೋಡಲ್ಲಿ. ಪೋಸ್ ಚೆನ್ನಾಗಿದೆ ಅಲ್ಲ, ರೋಡಲ್ಲಿ ಕೂತ್ಕೊಂಡು ಪೋಸ್ ಕೊಟ್ಕೊಂಡು ಮಾಡ್ತವ್ರೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿಬ್ರು? ಮೊದಲಿನ ಥರ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಇಲ್ಲಿ. ಅಲ್ಲ, ಸ್ಟಾರ್ಟಿಂಗ್ ಫಸ್ಟ್ ಎಲ್ಲ ಫುಲ್ ನ್ಯಾಚುರಲ್ ಆಗಿ. ಅವಾಗ ಏನು ಇವೆಲ್ಲ ಏನು ರೆಡಿ ಇದ್ದಿಲ್ಲ. ಇವೆಲ್ಲ ಈಗ ಈ ಥರ ಎಲ್ಲ ರೆಡಿ ಮಾಡಿಬಿಟ್ರೆ ಅಷ್ಟೊಂದು ಏನು ಫೀಲ್ ಆಗಲ್ಲ. ಅದು ನೇಚರ್ ನ್ಯಾಚುರಲ್ ಆಗಿದ್ದರೆ ಚಂದ. ಇವರೆಲ್ಲ ರೆಡಿ ಮಾಡಿ ಹೊಲಿಗೆ ರೆಬಿಸ್ಬಿಟ್ಟಾರೆ ಇಲ್ಲಿ. ಹಾಂ, ಆದರೆ ರೋಡ್ ಮಾತ್ರ ಸಹಿ ಕುಮಾರ. ಈಗ ಅವ್ರು ಇಲ್ಲಿ ಇದನ್ನ ಮಾಡಲಿಲ್ಲ ಅಂದ್ರೆ ರೋಡು ಮಾಡ್ತಿದ್ದಿಲ್ಲ. ಇದು ಮಾಡಿ ಸಲಿಂದ ರೋಡ್ ಮಾಡಿದ್ದಾರೆ. ಇಲ್ಲಿ ಏನೈತಿ ಈಗ ಮುಂದೆ? ಇಲ್ಲಿ ಒಂದು ಏನೋ ಅಲ್ಲೊಂದು ವ್ಯೂ ಪಾಯಿಂಟ್ ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲಿ ಏನಿಲ್ಲ, ಸುಮ್ಮನೆ ಜಾಲಿ ಹಾಕ್ಯಾರ. ಜಾಲಿನೇ ಇರೋದು. ವ್ಯೂ ಪಾಯಿಂಟ್ ಅಂತೇಳಿ ಕರ್ಕೊಂಡು ಈಗ ಇಲ್ಲಿ ಕರ್ಕೊಂಡು ಹೊಂಟಾರ ಗಾಯ್ಸ್ ಮುಂದೆ. ಅಂದರೆ ಇವ್ರು ಯಾಕೆ ಹೇಳತ್ತೇನೆಂದ್ರೆ ಇವರು 3 ಟೈಮ್ಸ್ ಬಂದಾರ ಆಗಲೇ. 3 ಟೈಮ್ಸ್ ಬಂದಾರ ಆಲ್ರೆಡಿ. 3 ಟೈಮ್ಸ್ ಬಂದ್ರೆ ಇವ್ರ ಪಾಯಿಂಟ್ ನೋಡಿದ. ಇವ್ರ ಪಾಯಿಂಟ್ ಏನು ಮಾಮೂಲಿ ಪಾಯಿಂಟೇಗಳಿದಾವೆ ಇಲ್ಲಿ. ಇಲ್ಲೇನೋ ಐತಂತೆ ಕರ್ಕೊಂಡು ಹೋಗ್ತಾರೆ. ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೂ ಅದೇನಾಯ್ತು ನೋಡೋಣ. ಹಬ್ಬ ಇಲ್ಲೇ ಹೋಟೆಲ್ ಇದೆ. ಏನಪ್ಪ ಬಾಡಿಗೆಲ್ಲ
ಯಾವುದು ಮನೆ ಇದೆ ಗೈಸ್, ಇಲ್ಲಿ ಕರ್ಕೊಂಬಂದವ್ರು. ಇಲ್ಲಿ ಏನಕ್ಕೆ ಹೋಗ್ತೀವಿ ಬ್ರೋ? ಹೋಗೋಣ. ಲಾಸ್ಟಿಗೆ ಬಂದಿಲ್ಲ, ಡೆಡ್ ಎಂಡ್ ಲಾಸ್ಟಿಗೆ ಹೋಗೋಣ. ಯಾವ ಡೆಡ್ ಎಂಡು? ಇದು ಲಾಸ್ಟ್ ಡೆಡ್ ಎಂಡ್ ಕಂಪೌಂಡ್ ವಾಲ್. ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲ ಇಲ್ಲಿಂದ ತೋರಿಸ್ದಂಗೆ ಆಯ್ತು. ಅಂದರೆ ಈ ಥರ ಲೊಕೇಶನ್ ಬೆಂಗಳೂರಾಗ ಮತ್ತೆ ಎಲ್ಲಿಲ್ಲಲ್ಲ. ಅಂದರೆ ಇಷ್ಟು ಹೈಟ್ ಮೇಲೆ ಇಷ್ಟು ಸೇಫ್ಟಿಯಾಗಿ ಎಲ್ಲ. ಇಲ್ಲಿಂದ ವ್ಯೂ ತೋರಿಸ್ತೀನಿ ಅಂತ ನೀವು ಸೈಕ್ ಆಗ್ತಾರೆ ನೋಡಿದ್ರೆ. ನೋಡಿ ಕ್ರೇಜಿ, ನೆಕ್ಸ್ಟ್ ಲೆವೆಲ್, ಸಾಕಾಗಿದೆ. ಕ್ಲೌಡ್ ಇದ್ದಿದ್ರೆ ಇನ್ನೂ ಸೈಕ್ ಆಗೋದು. ಅದಕ್ಕೆ ಎಷ್ಟು ಫೇಮಸ್ ಕ್ರೇಜ್. ಅಲ್ಲಿಂದ ಹೆಂಗೆ ಕಾಣುತ್ತೆ ನೋಡ್ಬಿಡೋದು. ಬನ್ನಿ, ಇಲ್ಲೇ ತುಂಬ ಗಾಳಿ ಇದೆ. ಮಾತಾಡ್ತಾ ಇರೋದು ಏನು ಕೇಳಿಸ್ತಾ ಇಲ್ಲ ನಿಮಗೆ, ಕೇಳಿಸೋದಿಲ್ಲ. ಹೋಗಿ ಕೇಳಿಸಿದ ಅಲ್ಲಿ ಸಿಗ್ತೀನಿ. ಹೋಗೋಣ ಬನ್ನಿ. ಅಲ್ಲ ಅಷ್ಟೊಂದು ನೀರಿಲ್ಲ, ಆದರೂ ಇಲ್ಲಿಂದನೂ ಚೆನ್ನಾಗೈತೆ ವ್ಯೂ, ಸೈಕೈತೆ. ಫುಲ್ ನೀರು ಬಂದರೆ ಇನ್ನೂ ಹೆಂಗೆ ಕಾಣತ್ತೆ ಹೇಳ. ಹೋಗೋಣ ಬಾಬಾ. ಆಯಿತು ಆಯ್ತು, ಇಷ್ಟೇ. ಹೋಗೋಣ. ಅಲ್ಲಿ ಮುಂದೆ ಹೋಗಿ ಅಲ್ಲಿ ಕೆಳಗೆ ಹೇಳಿದ್ನಲ್ಲ ರೋಡು, ವ್ಯೂ ಪಾಯಿಂಟ್, ಮೇನ್ ವ್ಯೂ ಪಾಯಿಂಟ್, ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಗಾಯ್ಸ್ ಇಲ್ಲಿ ಬಂದು ನಿಂತೇವೆ. ಇಲ್ಲೆಲ್ಲರೂ ಇಲ್ಲಿ ನೋಡಿ ಗಾಡಿ ಹೆಂಗೆ ಹೋಗ್ತಾ, ಫುಲ್ ಕರು ರೋಡ್ ಗಾಯ್ಸ್. ಇಲ್ಲಿಂದ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಇರೋ ಒಂದು ಸೆಕೆಂಡ್. ರೋಡ್ ಮಾತ್ರ ಸೈಕ್, ಆದರೆ ಈ ರೋಡಲ್ಲಿ ಹುಷಾರಿಂದ ಗಾಡಿ ಓಡಿಸ್ಬೇಕು. ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಈಗ, ಸೈಕ್ ಆಗ್ತೀರ. ಕ್ರೇಜಿ ಆಗಿದೆ ಗಾಯ್ಸ್ ನೋಡಿ. ವಾವ್, ಕ್ರೇಜಿ ಅಲ್ಲ. ಅದನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ಕ್ಯಾಮ್ರಾದಲ್ಲಿ ನಿಮಗೆ ಹೆಂಗೆ ಕಾಣ್ತಾ ಇದೆ ಗೊತ್ತಿಲ್ಲ, ಆದರೆ ನನಗೆ ಲುಕ್ ಆಟ್ ಗೈಸ್, ಲುಕ್ ಆಟ್ ಡ್ಯಾಮ್, ಕ್ರೇಜಿ. ವಾವ್, ಎಷ್ಟು ಸಲ ಕ್ರೇಜಿ ಕ್ರೇಜಿ ಅಂತ ಹೇಳತ್ತೀನಿ. ನನಗೆ ಅದು ವರ್ಣಿಸಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಹಾಕಿ ನೋಡಿದ್ದಾರೆ ಎಲ್ಲ ಫುಲ್ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಬನ್ನಿ ಅಂಬ್ರೋ, ಅಲ್ಲಿ ಅವ್ರು ವೇಟ್ ಮಾಡತ್ತಾರ. ಹೋಗೋಣ ಇಲ್ಲಿಂದ. ಆ್ಯಕ್ಚುಲಿ ಈಗ ನಾವು ಅಲ್ಲಿ ಮೇಲಿಂದ ಬಂದಿದ್ದು, ಇಲ್ಲಿಂದ ಈಗ ಬಿಟ್ಟರೆ ಸೀದಾ ಕೆಳಗೆ ಹೋಗಿ ಯಾವುದಾದ್ರು ಹೋಟೆಲ್ ಸ್ಟಾಪ್ ಮಾಡಿ ಊಟ ಮಾಡಿಕೊಂಡು ಆಮೇಲೆ ಸೀದಾ ಪಿ ಜಿಗೆ ಓಡ್ತೀವಿ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗ ಊಟಕ್ಕೆ? ಅದೇ ಅಲ್ಲಿಂದ ಅಲ್ಲೇ ಇಲ್ಲಿಗಿಂತ ಅಲ್ಲೊಂದು ಹಿಂಗೆ ಹೋಗ್ಬಿಟ್ಟು ಜಾಗ ಅಲ್ಲಿ ಮಸ್ತ್ ಮಾತಾಡಲಿಲ್ಲ ಅಂದ್ರೆ ಹೆಂಗೆ ಹೇಳ. ಗಾಯ್ಸ್ ಹೋಗೋಣ. ಕರೆಕ್ಟಾಗಿ ಹಿಡ್ಕೋಣ ನೀನು. ನಾ ಎಲ್ಲಿ ಕಾಣತ್ತೀನಿ, ಎಲ್ಲಿ ಹಿಡ್ದಿ ಹಿಂದೆ ಗಾಡಿಗಳು ಪಟ್ಟಣ ತೆಗಿಬೇಕು. ಇಲ್ಲ ಇಲ್ಲಿ ಎಲ್ಲಿ ನೋಡ್ತಿ, ಎಲ್ಲಿ. ಬನ್ನಿ ಗಾಯ್ಸ್ ಹೋಗೋಣ. ಹೆಲ್ಮೆಟ್ ಗಾಡಿ ಓಡಿಸ್ಬೇಕು ಇವಾಗ ನಾನೇ. ಹೋಗಿ ಹೋಟೆಲಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ. ಇದೊಂದು ಸಲ ನೋಡ್ಕೊಂಬಿಡಿ ಲಾಸ್ಟ್. ಗಾಯ್ಸು ಊಟಕ್ಕೆ ಬಂದಿದ್ವಿ. ನಾನು ಕಬಾಬ್ ತೊಗೊಂಡೇನಿ ಮತ್ತು ಚಿಕನ್ ಬಿರಿಯಾನಿ. ಅಣ್ಣ ಕುಷ್ಕ ತೊಗೊಂಬಿಟ್ಟವ್ರೆ. ಊಟ ಮಾಡಿ ಸೀದಾ ಹೊರಗೆ ಹೋಗ್ತೀವಿ.
ನೋಡುವ ಹೆಂಗಿದೆ ನೀನು ಪೀಸೇ ಕಾಣುತ್ತೆ, ಕೆಳಗಿನ ಐಟಮೇ ಕಾಣಲಾಗಿದೆ. ಹಾಂ ನೀನು ಪೀಸ್ ಅಷ್ಟೇ ಕಾಣುತ್ತೆ, ಕೆಳಗಿನ ಐಟಮ್ ಏನು ಕಾಣಲಾಗಿದೆ. ಈಗ ಅಷ್ಟೊಂದೇನು ಇದಿಲ್ಲ ಗೈಸ್. ಓಕೆ ಓಕೆ. ಹೋಟೆಲ್ ಹೆಸರು ಬೆಳ್ಬಿಡಂಗೆ. ಹಾಂ ಸೀದಾ ಹೊರಗೆ ಹೋಗಿ ಸಿಗ್ತೀವಿ ನಿಮಗೆ, ಊಟ ಮಾಡಿ ಸಿಗ್ತೀವಿ, ನಿಮ್ಮದೇ ಊಟ ಮಾಡಿ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾನು ಪಾರ್ಟ್ 1 ಹಾಕಿದ್ದೆ, ಪಾರ್ಟ್ 2 ಈಗ ನೆಕ್ಸ್ಟ್ ಹಾಕ್ತೀನಿ, ನೋಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ನಾನು ನಾಳೆ ಹೊರಗೆ ಹೋಗ್ತಾ ಇದ್ದೀನಿ, ಅಂದರೆ ಈ ವ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಆದಮೇಲೆ ಆ್ಯಕ್ಚುಲಿ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ, ನಾಳೆ ಹೊರಡ್ತೀನಿ ಸಾಯಂಕಾಲ ಈವ್ನಿಂಗ್. ಅದ್ರದ್ದು ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬೈ ಗಾಯ್ಸ್.